ಶಬ್ದದ ಬಗ್ಗೆ ಅಭ್ಯಾಸ ಮಾಡ್ತಾ ಇದೀವಿ. GPSTಗೆ ಸಂಬಂಧಪಟ್ಟಂತೆ ಒಂಥರ ಆಡಿಯೋ ನೋಟ್ಸ್ ಗೊತ್ತಾಗ್ಲಿ ಅಂತೇಳಿ. ಹಂಗಾದ್ರೆ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಸಂಗೀತ ಕಚೇರಿ ಭವನಗಳ ಮೇಲ್ಛಾವಣಿ ವಕ್ರಾಕಾರದಲ್ಲಿ ಇರಲಿಕ್ಕೆ ಕಾರಣ ಏನು? ಶಬ್ದ ಪ್ರತಿಫಲನದ ನಂತರ ಎಲ್ಲಾ ಮೂಲೆಗಳಿಗೆ ತಲುಪುವಂತೆ ಸಂಗೀತ ಕಚೇರಿಯ ಸಭಾಭವನಗಳನ್ನ ಮೇಲ್ಛಾವಣಿಯನ್ನ ವಕ್ರಾಕಾರದಲ್ಲಿ ಕಟ್ಟಲಾಗ್ತದ. ಹೌದಾ? ಶಬ್ದದ ಆಕಾರ ಎಲ್ಲಿದೆ ಸ್ಟೇಜ್ನ ಹತ್ರ ಇರ್ತದ, ಅಲ್ಲಿಂದ ಏನಪ್ಪಾ ಅಂದ್ರೆ ಶಬ್ದ ಪ್ರತಿಫಲನಗೊಂಡು ಏನಪ್ಪಾ ಅಂದ್ರೆ ಹಿಂದಿನ ಫ್ರಂಟ್ ಚೇರ್ನಿಂದ ಹಿಂದಿನ ಚೇರ್ವರೆಗೂ ನಿರ್ದಿಷ್ಟವಾದ ದಿಕ್ಕಿನಲ್ಲಿ ಶಬ್ದ ಸಾಗಲಿ ಅಂತೇಳಿ ಗುಮ್ಮಟಾಕಾರದಲ್ಲಿ ಏನ್ ಮಾಡಿರ್ತಾರಪ್ಪ ಅಂದ್ರೆ ಸಂಗೀತ ಕಚೇರಿಗಳ ರಚನೆಯನ್ನು ಉಂಟು ಮಾಡಿರ್ತಾರೆ. ಮಾನವನ ಶ್ರವಣದ ವ್ಯಾಪ್ತಿ ಎಷ್ಟಿದೆ ಅಂತ ಕೇಳಿದ್ದಾರೆ. ಮಾನವನ ಶ್ರವಣದ ವ್ಯಾಪ್ತಿ ಅಥವಾ ಕಂಪನ ಆವರ್ತಾಂಕ ಶ್ರೇಣಿ ಅಂತ ಕರಿತೀವಿ. 20 ಹರ್ಟ್ಸ್ ನಿಂದ 20,000 ಹರ್ಟ್ಸ್ ಇದೆ, ಅಥವಾ 20 ಹರ್ಟ್ಸ್ ನಿಂದ 20 ಕಿಲೋ ಹರ್ಟ್ಸ್ ಇದೆ. ಇದನ್ನ ಮಾನವನ ಶ್ರವಣದ ವ್ಯಾಪ್ತಿ ಅಥವಾ ಶ್ರವಣ ಶಬ್ದದ ವ್ಯಾಪ್ತಿ ಅಂತ ಕರಿತೀವಿ, ಅಥವಾ ಶ್ರವ್ಯ ಶಬ್ದದ ಶ್ರೇಣಿ ಅಂತ ಕರಿತೀವಿ. ಇನ್ನು ಅವಧ್ವನಿ, ವಸ್ತುವಿನ ಕಂಪನ ಆವೃತ್ತಿ 20 ಹರ್ಟ್ಸ್ ಗಿಂತ ಕಡಿಮೆ ಇದ್ದಾಗ ಹೊರಹೊಮ್ಮುವಂತ ಧ್ವನಿಯನ್ನ ಅವಧ್ವನಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೂಜಿ ಬಿದ್ದು ಸಪ್ಪಳ ನಮ್ಗೆ ಕೇಳಿಸೋದಿಲ್ಲ, ಆದ್ರೆ ಅದರ ಆವೃತ್ತಿ ಎಷ್ಟಿರ್ತದೆ ಅಂದ್ರೆ 20 ಹರ್ಟ್ಸ್ ಗಿಂತ ಕಡಿಮೆ ಇರ್ತದೆ, ಅದಕ್ಕೆ ಕೇಳಿಸೋದಿಲ್ಲ, ಅದು ಅವಧ್ವನಿ. ಯಾವ ಶಬ್ದಗಳು ನಮ್ಮ ಕಿವಿಗೆ ಗ್ರಹಿಕೆ ಬರೋದಿಲ್ವೋ ಅವು ಅವಧ್ವನಿಗಳಾಗಿರ್ತಾವ. ಆದ್ರೆ ಆ ಶಬ್ದಗಳನ್ನು ಕೆಲವು ಪ್ರಾಣಿಗಳು ಕೇಳಬಲ್ಲವು. ಹೌದಾ? ಬೆಕ್ಕು, ನಾಯಿ ಇಂತಹ ಪ್ರಾಣಿಗಳು ಅವುಗಳನ್ನು ಗ್ರಹಿಸಬಲ್ಲವು. ಇನ್ನು ಶ್ರವಣಾತೀತ ಶಬ್ದ, ಯಾವ ಶಬ್ದದ ಆವೃತ್ತಿ 20,000 ಹರ್ಟ್ಸ್ ಗಿಂತ ಹೆಚ್ಚಿರ್ತದ ಅಂತಹ ಶಬ್ದದ ಆವೃತ್ತಿಯನ್ನ ಶ್ರವಣಾತೀತ ಶಬ್ದ ಅಂತ ಕರಿತೀವಿ, ಅಥವಾ ಶ್ರವಣಾತೀತ ಧ್ವನಿ ಅಂತ ಕರಿತೀವಿ. ಶ್ರವಣಾತೀತ ಧ್ವನಿ ನಾಯಿ, ಬೆಕ್ಕು, ಬಾವಲಿಗಳಿಗೆ ಸಂವೇದನೆ ಆಗ್ತದ. ಶ್ರವಣಾತೀತನೂ ಆಗ್ತದ, ಶ್ರವ್ಯ ವ್ಯಾಪ್ತಿನೂ ಆಗ್ತದ, ಅವಧ್ವನಿನೂ ಆಗ್ತದ. ಹಂಗಾದ್ರೆ 1 ಕಿಲೋ ಹರ್ಟ್ಸ್ ಅಂದ್ರೆ 1,000 ಹರ್ಟ್ಸ್ಗಳು. ಇನ್ನ ಕೆಲವೊಂದು ಪ್ರಾಣಿಗಳು ಭೂಕಂಪ ಸಂಭವಿಸಕ್ಕಿಂತ ಮುಂಚೆ ವಿಚಲಿತಗೊಂಡಂತೆ, ಹೌದಾ, ದನದ ಕೊಟ್ಟಿಗೆಯಲ್ಲಿ ಕಟ್ಟಿದಂತ ದನಗಳು, ಆಡು ಅಥವಾ ನಾಯಿ ಇಂತಹ ಪ್ರಾಣಿಗಳು ವಿಚಲಿತಗೊಂಡಂತೆ ಭಾಸ ಆಗ್ತವ. ಯಾಕಪ್ಪ ಅಂದ್ರೆ ಭೂಕಂಪ ಉಂಟಾಗೋಕ್ಕಿಂತ ಮುಂಚೆ, ಆಘಾತ ತರಂಗಗಳು ಉಂಟಾಗೋಕ್ಕಿಂತ ಮುಂಚೆ ಕಡಿಮೆ ಆವೃತ್ತಿಯ ಅಶ್ರವ್ಯ ಶಬ್ದದ ತರಂಗಗಳನ್ನು ಉತ್ಪತ್ತಿ ಮಾಡಿರ್ತಾವ. ಆ ಅಶ್ರವ್ಯ ಶಬ್ದದ ತರಂಗಗಳು ಈ ಪ್ರಾಣಿಗಳಿಗೆ ಗ್ರಹಿಕೆಗೆ ಬರ್ತಾವ. ಆದ್ದರಿಂದ ಇನ್ನೇನ ಭೂಕಂಪ ಉಂಟಾಗೋದಿದೆ ಅನ್ನೋದಕ್ಕೆ ಮೊದಲೇ ಏನಾಗಿರ್ತದೆ ಅಂದ್ರೆ ಗ್ರಹಿಕೆಗೆ ಬಂದಿರ್ತದೆ. ಹೌದಾ? ಪ್ರಾಣಿಗಳಿಗೆ ನಮ್ಗಿಂತಾನು ಏನಪ್ಪಾ ಅಂದ್ರೆ ವಾತಾವರಣವನ್ನು ಗ್ರಹಿಸುವಂತ ಸಾಮರ್ಥ್ಯ ಚೆನ್ನಾಗಿದೆ. ಇನ್ನ ಮನುಷ್ಯನ ಸರಾಸರಿ ಶ್ರವ್ಯದ ವ್ಯಾಪ್ತಿ ಈಗಾಗಲೇ ಹೇಳಿದೆ, ಅದನ್ನ ಮಾನವನ ಶ್ರವಣ ಶಬ್ದದ ವ್ಯಾಪ್ತಿ ಅಂತ ಕರೀತಾರೆ. 20 ಹರ್ಟ್ಸ್ ನಿಂದ 20,000 ಹರ್ಟ್ಸ್ ವರೆಗೂ. ಇನ್ನ ಯಾವುದನ್ನ ಅವಧ್ವನಿ, ಯಾವ ಶಬ್ದದ ವ್ಯಾಪ್ತಿ 20 ಹರ್ಟ್ಸ್ ಗಿಂತ ಕಡಿಮೆ ಇರ್ತದೆ ಅದನ್ನ ಅವಧ್ವನಿ ಅಂತ ಕರಿತೀವಿ. ಶ್ರವಣಾತೀತ ಶಬ್ದ, ಯಾವ ಶಬ್ದದ ಆವೃತ್ತಿ 20,000 ಹರ್ಟ್ಸ್ ಗಿಂತ ಹೆಚ್ಚಿರ್ತದ ಅದನ್ನ ಶ್ರವಣಾತೀತ ಶಬ್ದ ಅಂತ ಕರಿತೀವಿ. ಹೌದಾ? ಇವುಗಳ ಬಗ್ಗೆ ಹೆಚ್ಚು ವಿವರಣೆ ನೀಡುವಂತ ಅವಶ್ಯಕತೆ ಇಲ್ಲ. ಇನ್ನ ಶ್ರವಣಾತೀತ ಶಬ್ದ ನಮ್ಮ ದಿನನಿತ್ಯ ಜೀವನದಲ್ಲಿ ಹಲವಾರು ಕಡೆ ಏನಪ್ಪಾ ಅಂದ್ರೆ ಬಳಕೆ ಆಗ್ತದೆ. ಎಲ್ಲೆಲ್ಲಿ ಬಳಕೆ ಆಗ್ತದ? ಹೌದಾ? ಶ್ರವಣಾತೀತ ಶಬ್ದಗಳು ಹೆಚ್ಚಿನ ಆವೃತ್ತಿಯುಳ್ಳಂತ ತರಂಗಗಳು. ಶ್ರವಣಾತೀತ ಶಬ್ದಗಳು ಅಡೆತಡೆಗಳಿದ್ರು ಬಹಳ ದೂರದವರೆಗೆ ಚಲಿಸ್ತವೆ. ಶ್ರವಣಾತೀತ ಶಬ್ದಗಳನ್ನ ಹೆಚ್ಚಾಗಿ ಕೈಗಾರಿಕೆಗಳು ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಬಳಸ್ತಾರ. ಶ್ರವಣಾತೀತ ಶಬ್ದವನ್ನ ಸಾಮಾನ್ಯವಾಗಿ ಸ್ವಚ್ಛಗೊಳಿಸುವಂತಹ ಭಾಗದಲ್ಲಿ ತಲುಪಲಾಗದ ಏನಪ್ಪಾ ಅಂದ್ರೆ ಯಂತ್ರದ ಬಿಡಿ ಭಾಗಗಳನ್ನ ಒಳಗ ಏನ್ ಮಾಡ್ಬೇಕಾಗಿರ್ತದೆ, ಸ್ವಚ್ಛಗೊಳಿಸ್ಬೇಕಾಗಿರ್ತದೆ. ಅಂತಹ ಕೇಸ್ನಲ್ಲಿ ಶ್ರವಣಾತೀತ ತರಂಗಗಳನ್ನ ಹಾಯಿಸ್ಬಿಟ್ರೆ ಸಾಕು, ಆ ವಸ್ತುಗಳು ಸ್ವಚ್ಛ ಆಗ್ತಾವ. ಇನ್ನು ಕೆಲವು ಕೇಸಲ್ಲಿ ಏನಪ್ಪಾ ಅಂದ್ರೆ ಸುರುಳಿ ಆಕಾರದ ಕೊಳವೆ ಇರ್ತದ, ನಿರ್ದಿಷ್ಟ ಆಕಾರವಿಲ್ಲದ ಭಾಗಗಳು ಇರ್ತಾವ, ವಿದ್ಯುತ್ ಘಟಕಗಳಲ್ಲಿ ಸ್ವಚ್ಛಗೊಳಿಸಬೇಕಾಗಿರ್ತದ. ಅಂತಹ ವಸ್ತುಗಳನ್ನ ದ್ರಾವಣದಲ್ಲಿ ಇಟ್ಟು ಆ ದ್ರಾವಣಕ್ಕೆ ಏನ್ ಮಾಡ್ತಾರ ಅಂದ್ರೆ ಶ್ರವಣಾತೀತ ತರಂಗಗಳನ್ನ ಹಾಯಿಸ್ಬಿಡ್ತಾರ. ಶ್ರವಣಾತೀತ ತರಂಗಗಳನ್ನ ಹಾಯಿಸೋದ್ರಿಂದ ಧೂಳಿನ ಕಣಗಳು ಅಂಟ್ಕೊಂಡಿದ್ರೆ, ಗ್ರೀಸ್ ಅಂಟ್ಕೊಂಡಿದ್ರೆ, ಕೊಳೆ ಏನಾದ್ರೂ ಅಂಟ್ಕೊಂಡಿದ್ರೆ ಅವೆಲ್ಲ ವಸ್ತುಗಳಿಂದ ಬೇರ್ಪಡ್ತಾವ. ಇದೇ ಏನಪ್ಪಾ ಅಂದ್ರೆ ಶ್ರವಣಾತೀತ ತರಂಗದ ಉಪಯೋಗ. ಇದು ಏನು ಶ್ರವಣಾತೀತ ತರಂಗದ ಉಪಯೋಗ. ಇನ್ನ ಏನಪ್ಪಾ ಅಂದ್ರೆ ಕಾರ್ಖಾನೆಗಳಲ್ಲಿ ದೊಡ್ಡದ ಲೋಹದ ಅಚ್ಚುಗಳು ಇರ್ತಾವ. ಈ ಲೋಹದ ಅಚ್ಚುಗಳು ಕೆಲಸ ಮಾಡ್ತಾ ಕೆಲವು ಟೈಮಲ್ಲಿ ನೋಡ್ರಿ ಇಲ್ಲಿ ಬಿರುಕು ಬಿಟ್ಟಿದೆ, ಇಂಥ ಬಿರುಕುಗಳನ್ನು ಉಂಟು ಮಾಡ್ತಾವ. ಬಿರುಕು ಬಿಟ್ಟು ಅವುಗಳ ದಕ್ಷತೆ ಕಡಿಮೆ ಆಗ್ತದೆ. ಹಾಗಾದ್ರೆ ಇದರಲ್ಲಿ ಎಲ್ಲಿ ಬಿರುಕು ಬಿಟ್ಟಿದೆ ಅನ್ನೋದನ್ನ ಕಂಡು ಹಿಡಿಯೋದು ದೊಡ್ಡ ಸಮಸ್ಯೆ ಆಗ್ತದೆ. ಅಂತಹ ಕೇಸ್ನಲ್ಲಿ ಲೋಹದ ಅಚ್ಚುಗಳಲ್ಲಿ ಬಿರುಕು ಮತ್ತು ನ್ಯೂನತೆಗಳನ್ನ ಕಂಡು ಹಿಡಿಯಲಿಕ್ಕೆ ಈ ವಸ್ತುವಿಗೆ ಏನ್ ಮಾಡ್ತಾರ ಅಂದ್ರೆ ಶ್ರವಣಾತೀತ ತರಂಗಗಳನ್ನ ಹಾಯಿಸ್ತಾರ. ಶ್ರವಣಾತೀತ ತರಂಗಗಳು ಈ ವಸ್ತುವಿನ ಕಡೆ ಚಲಿಸಿ ಯಾವ ಭಾಗದಲ್ಲಿ ಬಿರುಕು ಬಿಟ್ಟಿರ್ತದಲ್ಲ
ಅಲ್ಲಿಂದ ಪ್ರತಿಫಲಿಸಿ ವಾಪಸ್ ಬರ್ತಾರೆ ನೋಡ್ರಿ, ವಾಪಸ್ ಬರಾಕತ್ತ ನೋಡ್ರಿ ಪ್ರತಿಫಲಿಸಿ ಬಂದಂತ ತರಂಗಗಳನ್ನ ಮತ್ತೆ ಸ್ವೀಕರಿಸಿ ಎಲ್ಲಿ ಬಿರುಕು ಬಿಟ್ಟಿದೆ, ಎಲ್ಲಿ ಹಾಳಾಗಿದೆ ಹೌದಾ ಅನ್ನೋದನ್ನ ಕಂಡು ಹಿಡಿದು ಏನಪ್ಪಾ ಅಂದ್ರೆ ಅದನ್ನ ದುರಸ್ತಿ ಮಾಡುವಂತ ಕೆಲಸ ಮಾಡ್ತಾರ. ಮುಖ್ಯವಾಗಿ ದೊಡ್ಡ ದೊಡ್ಡ ಸೇತುವೆಗಳು ನೀರಿನಲ್ಲಿ ಮುಳುಗಿ ಹೋಗಿ ಮತ್ತೆ ತೆರೆದುಕೊಂಡಿರ್ತಾವಲ್ಲ ಅಂತ ಸೇತುವೆಗಳನ್ನ ಏನ್ ಮಾಡ್ತಾರ, ಪರೀಕ್ಷೆಗಳು ಪಡಿಸ್ತಾರ. ಕಟ್ಟಡಗಳು, ಸೇತುವೆಗಳು, ಯಂತ್ರಗಳು, ವೈಜ್ಞಾನಿಕ ಉಪಕರಣಗಳು ಇಂಥವುಗಳನ್ನೆಲ್ಲ ಹೌದಾ ಅವುಗಳಲ್ಲಿರುವಂತಹ ಬಿರುಕುಗಳನ್ನ ಪತ್ತೆ ಹಚ್ಚಲಿಕ್ಕೆ ಶ್ರವಣಾತೀತ ತರಂಗಗಳು ಏನ್ ಮಾಡ್ತಾರ ಅಂದ್ರೆ ಪ್ರತಿಫಲಿಸೋದ್ರ ಮೂಲಕ ಕಂಡು ಹಿಡಿತಾರ. ಇನ್ನ ಹೃದಯದ ವಿವಿಧ ಭಾಗಗಳಿಂದ ಶ್ರವಣಾತೀತ ತರಂಗಗಳನ್ನ ಪ್ರತಿಫಲಿಸುವಂತೆ ಮಾಡಿ ಹೌದಾ ಹೃದಯದ ಚಿತ್ರವನ್ನ ಪಡಿತಾರ. ಅದನ್ನ ಈ ತಂತ್ರವನ್ನ ನಾವು ರುಲ್ಲೇಖ, ಎಕೋ ಕಾರ್ಡಿಯೋಗ್ರಾಫಿ ಅಂತ ಕರಿತೀವಿ, ವಿದ್ಯುತ್ ರುಲ್ಲೇಖ ಅಂತ ಕರಿತೀವಿ, ಎಕೋ ಕಾರ್ಡಿಯೋಗ್ರಾಫಿ ECG ಹೌದಾ. ಇನ್ನ ಮಾನವನ ಒಳ ಅಂಗಾಂಶಗಳ ಚಿತ್ರಗಳನ್ನ ಎಕ್ಸ್ರೇದಿಂದ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಶ್ರವಣಾತೀತ ತರಂಗಗಳನ್ನ ಬಳಸಿ ಹೌದಾ ಶ್ರವಣಾತೀತ ಸ್ಕ್ಯಾನರ್ ಅಂತ ಬರ್ತದ, ಶ್ರವಣಾತೀತ ಸ್ಕ್ಯಾನರ್. ಈ ಶ್ರವಣಾತೀತ ಸ್ಕ್ಯಾನರ್ ಅನ್ನ ಬಳಸಿ ರೋಗಿಯ ಅಂಗಾಂಶಗಳಾದಂತಹ ಅಥವಾ ಅಂಗಾಂಗಗಳಾದಂತಹ ಯಕೃತ್ತು, ಮೂತ್ರಕೋಶ, ಗರ್ಭಕೋಶ, ಕಿಡ್ನಿ ಇಂಥವುಗಳಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಆ ಸಮಸ್ಯೆಗಳನ್ನ, ಈಗ ಕಿಡ್ನಿಯಲ್ಲಾದ್ರೆ ಕಲ್ಲುಗಳಿರ್ತಾವ, ಮೂತ್ರಪಿಂಡದಲ್ಲಾದ್ರೆ ಕಲ್ಲುಗಳಿರ್ತಾವ, ಅಥವಾ ಯಕೃತ್ತಿನಲ್ಲಾದ್ರೆ ಗಂಟುಗಳು ಉಂಟಾಗಿರ್ತಾವ, ಅಥವಾ ಕ್ಯಾನ್ಸರ್ ಆದಂತ ಕೇಸ್ಗಳಲ್ಲಿ ಗಂಟು ಉಂಟಾಗಿರ್ತಾವ, ಅಂತವುಗಳನ್ನ ಪತ್ತೆ ಹಚ್ಚಲಿಕ್ಕೆ ಏನ್ ಮಾಡ್ತಾರ, ಶ್ರವಣಾತೀತ ತರಂಗಗಳನ್ನ ಆ ಭಾಗಗಳಿಗೆ, ದೇಹದ ಭಾಗಗಳಿಗೆ ಹಾಯಿಸ್ತಾರ ಹೌದಾ. ಅಂಗಾಂಶದಲ್ಲಿನ ಸಾಂದ್ರತೆ ವ್ಯತ್ಯಾಸದಿಂದಾಗಿ ಅಲ್ಲೂ ಕೂಡ ತರಂಗಗಳೇನಾಗ್ತಾವ ಅಂದ್ರೆ ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಲ್ಪಟ್ಟಿರ್ತಾವ. ಅವು ಪ್ರತಿಫಲಿಸಿ ಹೆಂಗಿಲ್ಲಿ ಯಂತ್ರದ ಕೇಸಲ್ಲಿ ಪ್ರತಿಫಲಿಸಿ ವಾಪಸ್ ಬರ್ತಾವಲ್ಲ ಸಾಂದ್ರತೆಗೆ ಅನುಗುಣವಾಗಿ, ಹಂಗ ಪ್ರತಿಫಲಿಸಿ ವಾಪಸ್ ಬರ್ತಾವ. ಪ್ರತಿಫಲಿಸಿ ವಾಪಸ್ ಬಂದಂತ ತರಂಗಗಳನ್ನ ಕಂಪ್ಯೂಟರ್ ಸ್ವೀಕರಿಸಿ ಪರದೆಯ ಮೇಲೆ ಹೌದಾ ಯಕೃತ್ತಿನಲ್ಲಿ ಗಡ್ಡೆ ಇದೆಯೋ ಅಥವಾ ಮೂತ್ರಪಿಂಡ, ಕಿಡ್ನಿಗಳಲ್ಲಿ ಕಲ್ಲುಗಳಿದಾವೋ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ನಾವು ಶ್ರವಣಾತೀತ ತರಂಗಗಳನ್ನ ಬಳಸ್ತೀವಿ. ಈ ತಂತ್ರಕ್ಕಾಗಿ ನಾವು ಏನಾದ್ರೂ ಶ್ರವಣಾತೀತ ತರಂಗಗಳನ್ನ ಬಳಸ್ತಾ ಇದೀವಿ ಅಂದ್ರೆ ಅದನ್ನ ಅಲ್ಟ್ರಾಸೋನೋಗ್ರಾಫಿ ಅಂತ ಕರೀತಾರೆ. ಅದನ್ನ ಏನು ಕರೀತಾರ, ಅಲ್ಟ್ರಾಸೋನೋಗ್ರಾಫಿ. ಇನ್ನು ಇಷ್ಟೇ ಅಲ್ಲದೆ ಗರ್ಭ ಧರಿಸಿದಂತ ತಾಯಿಯ ಗರ್ಭದಲ್ಲಿರುವಂತಹ ಮಗುವಿನ ಭ್ರೂಣದ ಬೆಳವಣಿಗೆಯ ಹಂತಗಳನ್ನ, ಜನ್ಮಜಾತ ದೋಷಗಳನ್ನ, ಆ ಮಗುವಿನ ಹೃದಯ ಬಡಿತ, ಆ ಮಗುವಿನ ದೇಹದಲ್ಲಿ ಆಗುವಂತ ವೈಪರೀತ್ಯಗಳನ್ನ ಪರೀಕ್ಷೆಗೊಳಪಡಿಸ್ಲಿಕ್ಕೆ ನಾವು ಶ್ರವಣಾತೀತ ಕ್ರಮಲೋಲಕಗಳನ್ನ ಬಳಸ್ತೀವಿ. ಏನ್ ಬಳಸ್ತೀವಿ, ಶ್ರವಣಾತೀತ ಕ್ರಮಲೋಲಕಗಳು ಅಥವಾ ಶ್ರವಣಾತೀತ ತರಂಗಗಳನ್ನ ಏನ್ ಮಾಡ್ತೀವಿ, ಬಳಸ್ತೀವಿ. ಇನ್ನ ಕಿಡ್ನಿಯಲ್ಲಿರುವಂತಹ ಕಲ್ಲುಗಳನ್ನ ಒಡೆದು ಸಣ್ಣ ಸಣ್ಣ ಪುಡಿಗಳಾಗಿ ಮಾಡ್ಲಿಕ್ಕೆ ಶ್ರವಣಾತೀತ ತರಂಗಗಳನ್ನ ಬಳಸಲಾಗ್ತದ. ಪುಡಿ ಆಗೋದ್ರಿಂದ ಅವು ಮೂತ್ರದ ಮೂಲಕ ದೇಹದಿಂದ ಏನಾಗ್ತಾವ, ಹೊರ ಹೋಗ್ತಾವ. ಇಷ್ಟು ಏನಪ್ಪಾ ಅಂದ್ರೆ ಶ್ರವಣಾತೀತ ತರಂಗ ಅಥವಾ ಶ್ರವಣಾತೀತ ಕ್ರಮಲೋಲಕಗಳ ಉಪಯೋಗಗಳು. ಇನ್ನ ಸೋನಾರ್ ಬಗ್ಗೆ ಹೌದಾ, ಸೋನಾರ್ ಒಂದು ಅತ್ಯಂತ ಉಪಯುಕ್ತವಾದ, ನಮ್ಮ ಸಿಲೆಬಸ್ ಅಲ್ಲಿ ಸೋನಾರ್ ಮತ್ತು ರೆಡಾರ್ ಎರಡು ಕಾನ್ಸೆಪ್ಟ್ ಗಳು ಕೊಟ್ಟಿದ್ದಾರೆ. ಈ ಸಿಲೆಬಸ್ ಅಲ್ಲಿ ಸೋನಾರ್ ಬಗ್ಗೆ ವಿವರಣೆ ಇದೆ, ರೆಡಾರ್ ಬಗ್ಗೆ ವಿವರಣೆ ಇಲ್ಲ. ನಾನೇನು ಕ್ವಶನ್ ಪೇಪರ್ ಬಿಡಿಸಿದ್ನಲ್ಲ ಮಾಡರ್ನ್ GPST ಗೆ ಸಂಬಂಧಪಟ್ಟಂತೆ, ಆ ಕ್ವಶನ್ ಪೇಪರ್ ನಲ್ಲಿ ಸೋನಾರ್ ಮತ್ತು ರೆಡಾರ್ಗಳ ನಡುವಿನ ವ್ಯತ್ಯಾಸವನ್ನ ವಿವರವಾಗಿ ಹೇಳುವಂತ ಕೆಲಸ ಮಾಡಿದೆ. ಹಾಗಾದ್ರೆ ಸೋನಾರ್, ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್, ಶಬ್ದದ ಪ್ರಸರಣೆಯಿಂದ ವ್ಯಾಪ್ತಿ ನಿರ್ಧಾರ ಅಥವಾ ಪ್ರತಿಧ್ವನಿ ವ್ಯಾಪ್ತಿ ನಿರ್ಧಾರ ಅಂತ ಕರಿತೀವಿ. ಇಲ್ಲೂ ಕೂಡ ಶ್ರವಣಾತೀತ ತರಂಗಗಳನ್ನ ಉಪಯೋಗಿಸಿ ನೀರಿನಲ್ಲಿರುವಂತಹ ವಸ್ತುವಿನ ದೂರ, ದಿಕ್ಕು, ಆಮೇಲೆ ಆ ವಸ್ತು ನಮ್ ಕಡೆ ಬರ್ತಾ ಇದೆ ಅಂದ್ರೆ ಅದರ ಜವ, ಇವುಗಳನ್ನ ಕಂಡು ಹಿಡಿಲಿಕ್ಕೆ ಏನ್ ಸಾಧನ ಬಳಸ್ತೀವಲ್ಲ ಆ ಸಾಧನ ಸೋನಾರ್, ಬಳಸುವಂತ ಸಾಧನನೇ ಸೋನಾರ್. ಸೋನಾರ್ ತಂತ್ರಜ್ಞಾನದ ಸಹಾಯದಿಂದ ಸಾಗರದ ಆಳ, ನೀರಿನ ಒಳಗೆ ಇರುವಂತಹ ಬೆಟ್ಟ ಗುಡ್ಡಗಳು, ಸಬ್ಮರೀನ್ಗಳು, ಶತ್ರು ದೇಶಗಳಿಂದ ಬರುವಂತಹ ಸಬ್ಮರೀನ್ಗಳು, ತೇಲುವಂತ ಐಸ್ಬರ್ಗ್ಗಳು, ಯಾಕಂದ್ರೆ ಟೈಟಾನಿಕ್ ಹಡಗು ಮುಳುಗಿದ್ದು ತೇಲುವಂತ ಐಸ್ಬರ್ಗ್ ಗಳಿಂದ, ಮುಳುಗಿ ಹೋಗಿರುವಂತಹ ಹಡಗುಗಳನ್ನ ಪತ್ತೆ ಹಚ್ಚಲಿಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಸೋನಾರ್ ತಂತ್ರಜ್ಞಾನವನ್ನ ಬಳಸ್ತೀವಿ. ಹಂಗಾದ್ರೆ ಸೋನಾರ್ ಹೆಂಗೆ ಕಾರ್ಯನಿರ್ವಹಿಸ್ತದ, ಸೋನಾರ್ ನಲ್ಲಿ ಎರಡು ಸಾಧನಗಳು ಬರ್ತಾವ. ಒಂದು ಪ್ರೇಷಕ ಟ್ರಾನ್ಸ್ಮಿಟರ್ ಅಂತ ಕರಿತೀವಿ, ಇನ್ನೊಂದು ಪತ್ತೆಕಾರಿ, ಅದನ್ನ ಡಿಟೆಕ್ಟರ್ ಅಂತ ಕರಿತೀವಿ. ಈ ಎರಡು ಭಾಗಗಳನ್ನು ಒಳಗೊಂಡಿರ್ತದ. ಸೋನಾರ್ನ ಈ ಎರಡು ಭಾಗಗಳು, ಪ್ರೇಷಕ ಶ್ರವಣಾತೀತ ತರಂಗಗಳನ್ನು ಉತ್ಪತ್ತಿ ಮಾಡಿ ಕಳಿಸುವಂತ ಕೆಲಸ ಮಾಡ್ತದ ಅಥವಾ ನೀರಿನಲ್ಲಿ ಪಸರಿಸ್ತದ. ಆಮೇಲೆ ಶ್ರವಣಾತೀತ ತರಂಗಗಳು ಯಾವುದೇ ವಸ್ತುವಿಗೆ ತಾಗೋವರೆಗೂ ನೀರಿನಲ್ಲಿ ಚಲಿಸಿ ಪ್ರತಿಫಲಿಸಿ ಮತ್ತೆ ಸೋನಾರ್ಗೆ ಏನಾಗ್ತಾವ ಅಂದ್ರೆ ಹಿಂತಿರುಗ್ತಾವ. ಹಿಂದಿರುಗಿದಂತಹ ಶ್ರವಣಾತೀತ ತರಂಗಗಳನ್ನ ಪತ್ತೆಕಾರಿ ರಿಸೀವರ್ ಹೌದಾ
ಆ ಪ್ರತಿಫಲಿಸಿ ಬಂದಂತ ತರಂಗಗಳನ್ನ ಮತ್ತೆ ವಿದ್ಯುತ್ ಸಂಜ್ಞೆಗಳಾಗಿ ಸ್ವೀಕರಿಸ್ತದ, ಅವುಗಳನ್ನ ಅರ್ಥೈಸ್ಕೊಳ್ತದ. ಅರ್ಥೈಸ್ಕೊಂಡು ವಸ್ತು ಎಷ್ಟು ದೂರದಲ್ಲಿದೆ, ಯಾವ ದಿಕ್ಕಿನಲ್ಲಿದೆ, ಎಷ್ಟು ವೇಗದಲ್ಲಿ ಬರ್ತಾ ಇದೆ ಅನ್ನೋದನ್ನ ಸೋನಾರ್ ಸಾಧನ ಕಂಡುಹಿಡಿಯುವಂತ ಕೆಲಸ ಮಾಡ್ತದ. ಅದನ್ನೇ ನಾವು ಪ್ರತಿಧ್ವನಿ ವ್ಯಾಪ್ತಿ ನಿರ್ಧಾರ ಅಂತ ಕರಿತೀವಿ ಅಥವಾ ಸೋನಾರ್ ಅಂತ ಕರಿತೀವಿ. ಹಂಗಾದ್ರೆ ಒಂದು ಹಡಗಿದೆ ಅಂತ ಇಟ್ಕೊಡ್ರಿ, ಇದೊಂದು ಹಡಗು. ಈ ಹಡಗಿನಲ್ಲಿ ನೋಡ್ರಿ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಪ್ರೇಷಕ, ಈ ಕಡೆ ಏನಿದೆ ಅದು ಪತ್ತೆಕಾರಿ. ಶ್ರವಣಾತೀತ ತರಂಗಗಳನ್ನ ಸಮುದ್ರದ ಆಳಕ್ಕೆ ಕಳ್ಸಿಕೊಟ್ಟಿದೆ. ತರಂಗಗಳು ಏನ್ ಚಲಿಸಿ ಹೋಗಿದಾವಲ್ಲ ಆ ತರಂಗಗಳು ಪ್ರತಿಫಲಿಸಿ ಏನಾಗ್ತಂದ್ರೆ ವಾಪಸ್ ಬರ್ತಾವ. ಎಲ್ಲಿ ಬರ್ತಾವ? ಹಡಗಿನ ಕಡೆ ಬರ್ತಾವ. ವಾಪಸ್ ಬಂದಂತ ತರಂಗಗಳನ್ನ ಮತ್ತೇನ್ ಮಾಡ್ತದಂದ್ರ ಪತ್ತೆಕಾರಿ ಸ್ವೀಕರಿಸುವಂತ ಕೆಲಸ ಮಾಡಿ ಸಮುದ್ರದ ಆಳ ಇರಬಹುದು ಅಥವಾ ದೂರ ಇರಬಹುದು ಅಥವಾ ಒಂದು ವಸ್ತು ಹಡಗಿನ ಕಡೆ ಎಷ್ಟು ವೇಗದಲ್ಲಿ ಬರ್ತಾ ಇದೆ, ಹಡಗಿನ ಕಡೆ ಎಷ್ಟು ವೇಗದಲ್ಲಿ ಬರ್ತಾ ಇದೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ನಮ್ಗೆ ಏನ್ ಮಾಡ್ತಂದ್ರೆ ಸೋನಾರ್ ಸಹಾಯ ಮಾಡ್ತದೆ. ಅದಕ್ಕೆ ಸೋನಾರ್ ಸಾಧನವನ್ನು ಬಳಸಿಕೊಂಡು ನೀರಿನಲ್ಲಿರುವಂತಹ ವಸ್ತುಗಳ ದೂರವನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಅದನ್ನ ಪ್ರತಿಧ್ವನಿ ವ್ಯಾಪ್ತಿ ನಿರ್ಧಾರ ಅಂತ ಕರೀತಾರೆ. ಹಂಗಾದ್ರೆ ಅಲ್ಲಿ ಬಳಸಿರುವಂತಹ ಸಾಧನಗಳು ಯಾವುವು? ಒಂದು ಪ್ರೇಷಕ, ಮತ್ತೊಂದು ಪತ್ತೆಕಾರಿ, ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್. ಹಾಗಾದ್ರೆ ನೀರಿನಲ್ಲಿ ಶಬ್ದದ ವೇಗ ಮತ್ತು ಶಬ್ದ ಪ್ರಸರಣೆ ಮತ್ತು ಗ್ರಹಿಕೆ ಇವು ನಡುವಿನ ಕಾಲಾವಧಿಗಳನ್ನ, ನೀರಿನಲ್ಲಿ ಶಬ್ದ ಇಷ್ಟು ವೇಗದಲ್ಲಿ ಚಲಿಸ್ತದೆ, ಹಂಗಾರೆ ಇಷ್ಟು ವೇಳೆವರೆಗೂ ಚಲಿಸ್ತದೆ, ಇದರ ಆಧಾರದ ಮೇಲೆ ಹೌದಾ ಸಮುದ್ರದ ಆಳದಲ್ಲಿರುವಂತ ವಸ್ತುವಿನ ದೂರವನ್ನ ಏನ್ ಮಾಡ್ತೀವಿ ಅಂದ್ರೆ ಕಂಡು ಹಿಡಿತೀವಿ. ಹಾಗಾದ್ರೆ ಇಲ್ಲಿ ಒಂದು ಸೂತ್ರ ಬರ್ತದೆ, D=VT/2. ಯಾವಾಗ ಶಬ್ದ ಯಾವುದಾದರೂ ಒಂದು ಅದಮ್ಯ ಮೇಲ್ಮೈ ಕಡೆ ಚಲಿಸಿ ಪ್ರತಿಫಲಿಸಿ ವಾಪಸ್ ಬಂದು ನಮ್ಮನ್ನ ತಲುಪ್ತದಲ್ಲ, ಆ ವೇಳೆಯ ಆಧಾರದ ಮೇಲೆ ಅದಮ್ಯ ಮೇಲ್ಮೈ ಮತ್ತು ನಮ್ಮ ನಡುವಿನ ದೂರವನ್ನ ಕಂಡುಹಿಡಬೇಕು. ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ಬೆಟ್ಟದ ಮೇಲೆ ನಿಂತಿದ್ದಾನೆ ಅಂತ ಇಟ್ಕೊಳ್ರಿ. ಆ ಬೆಟ್ಟದ ಮೇಲೆ ನಿಂತು ಜೋರಾಗಿ ಚಪ್ಪಾಳೆ ತಟ್ತಾನೆ. ಆ ಚಪ್ಪಾಳೆ ತಟ್ಟಿದಂತ ಶಬ್ದ ಇನ್ನೊಂದು ಬೆಟ್ಟದ ತುದಿಗೆ ಬಡದು ವಾಪಸ್ ಬರ್ತದ. ಹಂಗಾದ್ರೆ ಶಬ್ದ ಚಲಿಸಿ ಪ್ರತಿಫಲಿಸಿ ವಾಪಸ್ ಬರ್ಲಿಕ್ಕೆ ಎಷ್ಟು ವೇಳೆಯನ್ನ ತೆಗೆದುಕೊಂಡಿದೆ ಅನ್ನೋದನ್ನ ವೇಳೆಯನ್ನ ಗ್ರಹಿಸಿ ಎಷ್ಟು ವೇಳೆ ತೆಗೆದುಕೊಂಡಿದೆ ಅನ್ನೋ ಆಧಾರದ ಮೇಲೆ ಆ ವ್ಯಕ್ತಿ ನಿಂತ ಬೆಟ್ಟ ಮತ್ತು ಇನ್ನೊಂದು ಬೆಟ್ಟ ಇವು ಎರಡರ ನಡುವಿನ ದೂರವನ್ನ ನಾವು ಕಂಡು ಹಿಡಿಯಬಹುದು. ಹೆಂಗ? ಶಬ್ದದ ವೇಗ ನಮ್ಗೆ ಗೊತ್ತಿದೆ, ಕಾಲಾವಧಿ ಅಂತೂ ಸಿಕ್ಕಿದೆ. ಹಂಗಾದ್ರೆ D=VT/2 ಅನ್ನೋ ಸೂತ್ರವನ್ನ ಬಳಸಿ ನಾವೇನ್ ಮಾಡ್ಬೋದು ಅಂದ್ರೆ ಕಂಡು ಹಿಡಿಬಹುದು. ಹಾಗಾದ್ರೆ ಇಲ್ಲೂ ಕೂಡ ಏನಾಗಿದೆ ಅಂದ್ರೆ ಶಬ್ದ ಭೂಮಿಯ ಅಂತರಾಳಕ್ಕೆ ಒಂದ್ಸಲ ಚಲಿಸಿದೆ, ವಾಪಸ್ ಬಂದಿದೆ. ಹಂಗಾದ್ರೆ ಎರಡು ದೂರಗಳಿದಾವೆ, ಅದಕ್ಕೆ 2D ಅಂತ ತಗೋತೀವಿ. ಅಥವಾ D=VT/2 ಅನ್ನೋ ಸೂತ್ರವನ್ನ ಬಳಸಿ ಹೌದಾ ನಾವು ದೂರಗಳ ನಡುವಿನ ಅಂತರಗಳನ್ನ ಕಂಡುಹಿಡಿಯಬಹುದು. ಇನ್ನ ಸೋನಾರ್ ತಂತ್ರವನ್ನ ಸಮುದ್ರದ ಆಳ ಮತ್ತು ನೀರಿನ ತಳದಲ್ಲಿರುವಂತಹ ಬೆಟ್ಟ, ಕಣಿವೆ, ಜಲಾಂತರ್ಗಾಮಿ ನೌಕೆ, ಮಂಜುಗಡ್ಡೆ ಶಿಖರ, ಮುಳುಗಿದ ಹಡಗುಗಳು ಇವುಗಳನ್ನ ಪತ್ತೆ ಹಚ್ಚಲಿಕ್ಕೆ ಬಳಸ್ತೀವಿ ಅಂತ ಆಲ್ರೆಡಿ ಹೇಳಿದೆ. ಹಡಗಿನಿಂದ ಕಳಿಸಲ್ಪಟ್ಟಂತ ಶ್ರವಣಾತೀತ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಹಡಗಿನಿಂದ ಕಳಿಸಲ್ಪಟ್ಟ ಶ್ರವಣಾತೀತ ಶಬ್ದವು ಸಮುದ್ರದ ತಳದಿಂದ ಹಿಂದಿರುಗಿ 3.42 ಸೆಕೆಂಡ್ಗಳ ನಂತರ ಪತ್ತೆಯಾಯಿತು. ಸಮುದ್ರದ ನೀರಿನಲ್ಲಿ ಶ್ರವಣಾತೀತ ಶಬ್ದದ ಜವ ಎಷ್ಟಿದೆಪ್ಪ ಅಂದ್ರೆ 1531 ಮೀಟರ್/ಸೆಕೆಂಡ್. ಆದ್ರೆ ಸಮುದ್ರದ ತಳವು ಹಡಗಿನಿಂದ ಎಷ್ಟು ದೂರದಲ್ಲಿ ಇದೆ ಅಂತ ಲೆಕ್ಕ ಕೊಟ್ಟಿದ್ದಾರೆ. ಟಿ ಕೊಟ್ಟಿದ್ದಾರೆ, ಎಷ್ಟಿದೆ? ಟಿ 3.42 ಸೆಕೆಂಡ್. ವಿನು ನಮ್ಗೆ ಗುರುತಿದೆ, ವೇಗ ಅಥವಾ ಜವ ಎಷ್ಟಿದೆ? ವಿ 1531 ಮೀಟರ್/ಸೆಕೆಂಡ್, 1531 ಮೀಟರ್/ಸೆಕೆಂಡ್ ಇದೆ. ಹಾಗಾದ್ರೆ ಈಗಾಗಲೇ ಸೂತ್ರ ಹೇಳಿದೀನಿ, ಚಲಿಸಿದ ದೂರ2D=VT ಅಥವಾ D=VT/2 ಅನ್ನೋ ಸೂತ್ರವನ್ನ ಬಳಸ್ತೀವಿ. ಹಾಗಾದ್ರೆ ಏನಪ್ಪಾ ಅಂದ್ರೆ ಶಬ್ದದ ಜವ ಎಷ್ಟಿದೆ? 1531 ಮೀಟರ್/ಸೆಕೆಂಡ್ ಇದೆ. ಅದು ತೆಗೆದುಕೊಂಡಂತ ಕಾಲಾವಧಿ ಎಷ್ಟಿದೆ? 3.42 ಸೆಕೆಂಡ್ ಇದೆ. ಹಂಗಾದ್ರೆ ಅದು ಚಲಿಸಿದಂತ ಒಟ್ಟು ದೂರ ಎಷ್ಟಾಯ್ತಪ್ಪ ಅಂದ್ರೆ 5236 ಮೀಟರ್ ಆಯ್ತು. ಹಂಗಾದ್ರೆ ಇದು 2D ಇದ್ದಿದ್ದು ಡಿ ಅಷ್ಟೇ ಉಳಿತದ, 2 ಏನಾಗ್ತಾನೆ ಡಿನಾಮಿನೇಟರ್ ಹೋಗ್ತದ. ಹಂಗಾರೆ 5236 ಮೀಟರ್ ಡಿವೈಡೆಡ್ ಬೈ 2 ಮಾಡಿದಾಗ 2618 ಮೀಟರ್ ಸಿಗ್ತದ. ಇದೇ ಏನಪ್ಪಾ ಅಂದ್ರೆ ಹಡಗು ಮತ್ತು ಸಮುದ್ರದ ನಡುವಿನ ದೂರ. ಇದನ್ನ 26118 ಮೀಟರ್ ಇತ್ತಲ್ಲ, ಅದನ್ನ ಕಿಲೋಮೀಟರ್ ಅಲ್ಲಿ ಕನ್ವರ್ಟ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ 2.62 ಕಿಲೋಮೀಟರ್ಸ್ ಅಂತ. ಹೌದಾ? ಈ ಲೆಕ್ಕವನ್ನು ನಾವು ಡೈರೆಕ್ಟ್ ಮಾಡಬಹುದು. ಹೆಂಗಪ್ಪ ಅಂದ್ರೆ ಹೌದಾ ಏನು ಹೇಳಿದೆ?
V is equal to D is equal to V into T divided by 2. ಇದನ್ನು ಸ್ವಲ್ಪ ಗೊಂದಲಕ್ಕೆ ಬಿದ್ದಿದ್ದಾರೆ. ಬಹಳ ಸಿಂಪಲ್ ಆಗಿ ಇದನ್ನ ಲೆಕ್ಕ ಬಿಡಿಸಬಹುದು. ಹಾಗಾದ್ರೆ V ಯ ಬೆಲೆ ಕೊಟ್ಟಿದ್ದಾರೆ, T ಯ ಬೆಲೆನೂ ಕೊಟ್ಟಿದ್ದಾರೆ, ಡಿವೈಡ್ ಬೈ 2 ಮಾಡಿದಾಗ V ಯ ಬೆಲೆ ಎಷ್ಟಿದೆ ಹೌದಾ ಅಷ್ಟುಗೋದು 1531 into 3.42 seconds ಅಂತ ಡಿವೈಡೆಡ್ ಬೈ 2. ಹಾಗಾದ್ರೆ ನಮ್ಮ ಆನ್ಸರ್ ಏನು ಇದೇನು ಬಂದಿದೆಯಲ್ಲ ಇದೇ ಆನ್ಸರ್ ಸಿಗ್ತದೆ ಸಿಂಪಲ್ ಆಗಿ. ಇಷ್ಟು ಗುಡ್ಡ ಸುತ್ತುವಂತ ಅವಶ್ಯಕತೆ ಇಲ್ಲ ಹೌದಾ. ನೆಕ್ಸ್ಟ್ ಇನ್ನು ಮತ್ತೊಂದು ಸಿಂಪಲ್ ಆದಂತ ಲೆಕ್ಕ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಏನಪ್ಪಾ ಅಂದ್ರೆ ಜಲಾಂತರ್ಗಾಮಿ ನೌಕೆಯೊಂದು ಉತ್ಸರ್ಜಿಸಿದ ಸೋನಾರ್ ಪಲ್ಸ್ಗಳು ಸಮುದ್ರದ ತಳದಿಂದ 1.02 ಸೆಕೆಂಡ್ಗಳಲ್ಲಿ ಹಿಂತಿರುಗುತ್ತವೆ. ಉಪ್ಪು ನೀರಿನ ಶಬ್ದದ ಜವ ಎಷ್ಟು ಕೊಟ್ಟಿದ್ದಾರೆ ಸೇಮ್ 1531 ಮೀಟರ್ ಪರ್ ಸೆಕೆಂಡ್. ಆದರೆ ಗುಡ್ಡವು ಎಷ್ಟು ದೂರದಲ್ಲಿದೆ, ಸಮುದ್ರದ ಆಳದಲ್ಲಿರುವಂತಹ ಗುಡ್ಡ ಎಷ್ಟು ದೂರದಲ್ಲಿದೆ ಅಂತ ಕೇಳಿದ್ದಾರೆ. ಸೇಮ್ D is equal to VT by 2 ಸೂತ್ರವನ್ನ ಬಳಸಿ ಇದನ್ನು ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಕಂಡುಹಿಡಿಯಬಹುದು. ನೋಡಿ D is equal to VT by 2 ಇದೇನ್ ಮಾಡಿದಾರೆ V into T ಮಾಡ್ಕೊಂಡಿದ್ದಾರೆ. V into T ಮಾಡ್ಕೊಂಡಿದ್ದಾರೆ ಡಿವೈಡ್ ಬೈ 2 ಮಾಡಿದಾಗ ಹೌದಾ 781 ಮೀಟರ್ ಪರ್ ಸೆಕೆಂಡ್. 2 ರಿಂದ 3 ಲೈನ್ ಅಲ್ಲಿ ಆನ್ಸರ್ ಬರ್ತದೆ. ಇಷ್ಟೆಲ್ಲ ಗುದ್ದಾಡುವಂತ ಅವಶ್ಯಕತೆ ಇಲ್ಲ ಹೌದಾ. ಇನ್ನ ಬಾವಲಿಗಳು ವೆರಿ ಇಂಪಾರ್ಟೆಂಟ್ ನಮ್ಮ ಚಾಪ್ಟರ್ಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಅವು ಶ್ರವಣಾತೀತ ತರಂಗಗಳನ್ನು ಉತ್ಸರ್ಜಿಸಿ ಪ್ರತಿಫಲಿತ ಶ್ರವಣಾತೀತ ತರಂಗಗಳನ್ನು ಸ್ವೀಕರಿಸಿ ರಾತ್ರಿಯ ವೇಳೆಯಲ್ಲಿ ಕಣ್ಣು ಮುಚ್ಚಿ ಆಹಾರ ಎಲ್ಲಿದೆ ಹೌದಾ ಯಾವುದೇ ವಸ್ತುವಿಗೆ ಡಿಕ್ಕಿ ಹೊಡೆದೆ ಅತ್ಯಂತ ಸರಾಗವಾಗಿ ಚಲಿಸ್ತಿರ್ತಾವ. ಹಂಗಾದ್ರೆ ಬಾವಲಿಗಳೇ ಪ್ರೇರಣೆ ಯಾವುದಕ್ಕೆ ಸೋನಾರ್ಗೆ ಮತ್ತು ರೆಡಾರ್ಗೆ. ಆ ತಂತ್ರಜ್ಞಾನ ಬಳಕೆ ಬರ್ಲಿಕ್ಕೆ ಬಾವಲಿನೇ ಕಾರಣ. ಹಂಗಾರೆ ಹೆಚ್ಚು ಸ್ಥಾಯಿಯುಳ್ಳ ಶ್ರವಣಾತೀತ ತರಂಗಗಳು ಅಡೆತಡೆ ಅಥವಾ ಭೇಟಿಯಿಂದ ಪ್ರತಿಫಲಿಸಿ ಬಾವಲಿಗಳ ಹೌದಾ ಕಿವಿಯಲ್ಲ ಮೂಗಿನ ಮೇಲ್ಭಾಗವನ್ನ ತಲುಪ್ತವ. ಪ್ರತಿಫಲನಗಳ ಸ್ವಭಾವವು ಬಾವಲಿಗೆ ಅಡೆತಡೆ ಅಥವಾ ಭೇಟಿಯ ಸ್ಥಾನ ವಿಧಗಳನ್ನು ಯಾವ ದಿಕ್ಕಿನಲ್ಲಿ ಕೀಟ ಇದೆ ಅದನ್ನ ಹೋಗಿ ತಿನ್ಬೇಕು. ಕಣ್ಣು ಮುಚ್ಚಿನೇ ರಾತ್ರಿಯ ವೇಳೆಯಲ್ಲಿ ಬಾವಲಿ ಒಂದು ನಿಶಾಚರಿ ಹೌದಾ. ಕಣ್ಣು ಮುಚ್ಚಿ ಹೆಂಗ್ ಚಲಿಸ್ತದೆ ಅಂದ್ರೆ ಶ್ರವಣಾತೀತ ತರಂಗಗಳನ್ನ ಬಳಸ್ಕೊಂಡು ಚಲಿಸ್ತದೆ. ಈಗಾಗಲೇ ಹಳೆ ಸಿಲೆಬಸ್ ಅನ್ನ ವಿವರಿಸಬೇಕಾದ್ರೆ ಕಿವಿಯ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದೀನಿ. ಅದರ ಭಾಗಗಳು, ಕಿವಿಯಲ್ಲಿರುವಂತಹ ರಚನೆಗಳು, ಹೇಗೆ ಕಿವಿಯ ತರಂಗಗಳು ಏನಪ್ಪಾ ಅಂದ್ರೆ ಇಲ್ಲೊಂದು ದ್ರವ ಇದೆ, ಇಲ್ಲೇನಿದೆ ಇಲ್ಲೊಂದು ದ್ರವ ಇದೆ. ಆ ದ್ರವ ಕಾರ್ಟಿ ಅಂತ ಕರಿತೀವಿ, ಕಾಕ್ಲಿಯಾದಲ್ಲಿದೆ ಅದು. ಆ ದ್ರವವನ್ನ ತಲುಪಿ ಹೇಗೆ ವಿದ್ಯುತ್ ಸಂಕೇತಗಳಾಗಿ ಪರಿವರ್ತನೆಯಾಗಿ ಚಾಕ್ಷುಷ ನರಗಳ ಮೂಲಕ ಮೆದುಳಿಗೆ ಹೋಗಿ ಮುಟ್ಟಿಸದ ಅನ್ನೋದನ್ನ ವಿವರಿಸಿದ್ದೀನಿ. ಅದನ್ನ ಒಂದ್ ಸ್ವಲ್ಪ ತೆಗೆದು ನೋಡ್ರಿ. ಯಾಕಂದ್ರೆ ಪಂಚೇಂದ್ರಿಯಗಳಲ್ಲಿ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳನ್ನ ವಿವರಿಸುವಂತ ಕೆಲಸ ಮಾಡಿದ್ದೀನಿ ಹೌದಾ. ಇಲ್ಲಿ ಕೇವಲ ಅದರ ಭಾಗಗಳನ್ನ ವಿವರಿಸುವಂತ ಕೆಲಸ ಮಾಡಿದ್ದಾರೆ. ಹಂಗಾದ್ರೆ ಕಿವಿಯ ಹೊರಭಾಗವನ್ನ ಹಾಲೆ ಅಂತ ಕರಿತೀವಿ. ಕಿವಿ ಏನಪ್ಪಾ ಅಂದ್ರೆ ಪರಿಸರದಲ್ಲಿರುವಂತ ಶಬ್ದವನ್ನ ಗ್ರಹಿಸ್ಲಿಕ್ಕೆ ಯಾವ ರೀತಿ ರಚನೆ ಬೇಕೋ ಆ ರೀತಿಯಾದಂತಹ ಕಿವಿಯ ಹಾಲೆಯ ರಚನೆಯನ್ನ ಹೊಂದಿದೆ. ಶ್ರವಣನಾಳದ ಕೊನೆಯಲ್ಲಿ ತೆಳುವಾದ ಒಂದು ಪದರ ಇದೆ. ಆ ಪದರವನ್ನ ಕಿವಿಯ ತಪಾಟೆ ಅಥವಾ ಕಿವಿಯ ಪೊರೆ ಅಂತ ಕರಿತೀವಿ. ಆಮೇಲೆ 3 ರೀತಿಯಾದಂತಹ ಮೂಳೆಗಳು ಬರ್ತಾವ. ಆ 3 ರೀತಿಯಾದಂತಹ ಮೂಳೆಗಳು ಯಾವಪ್ಪ ಅಂದ್ರೆ ಸುತ್ತಿಗೆ, ಅಡಿಗಲ್ಲು ಮತ್ತು ರಿಬ್ಕಾಪು ಹೌದಾ. ಇನ್ಕಸ್, ಮ್ಯಾಲಿಯಸ್ ಮತ್ತು ಸ್ಟೆಪಿಸ್ ಅಂತ ಕರಿತೀವಿ ಅದನ್ನ. ಇವು ಏನ್ ಮಾಡ್ತಾವ ಅಂದ್ರೆ ಶಬ್ದ ತರಂಗಗಳನ್ನ ಅರ್ಧಚಂದ್ರಾಕೃತಿಯ ನಾಳಗಳು ಅಂತ ಬರ್ತಾವ, ಸೆಮಿ ಸರ್ಕ್ಯುಲರ್ ಕೆನಲ್ಸ್, ಅವುಗಳಿಗೆ ಪಾಸ್ ಮಾಡಿ ಅವುಗಳಿಂದ ನಾನು ಹೇಳದ್ನಲ್ಲ ಕಾಕ್ಲಿಯಾಗಿ ವರ್ಗಾಯಿಸಿ ಕಾಕ್ಲಿಯಾದಲ್ಲಿ ಒಂದು ದ್ರವ ಇದೆ ಹಂಗ ಕಾರ್ಟಿ ಅಂತ ಕರಿತೀವಿ. ಆ ಕಾರ್ಟಿ ದ್ರವದ ಮೂಲಕ ಮೆದುಳಿಗೆ ಕಳಿಸ್ಕೊಡುವಂತ ಕೆಲಸ ಮಾಡ್ತಾವ. ಹಾಗಾದ್ರೆ ಒಂದಷ್ಟು ಅಭ್ಯಾಸ ಪ್ರಶ್ನೆಗಳು ಹೌದಾ. ಅಭ್ಯಾಸ ಪ್ರಶ್ನೆಗಳು ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಒಂದು ಕ್ಲಿಪ್ ಅಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.